ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನು ನಿಮ್ಮ ಸಂಧ್ಯಾ ಶೆಟ್ಟಿ. ಸಂಧ್ಯಾ ಶೆಟ್ಟಿ ವೈಫ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇದು ನಮ್ದು ಕೊಪ್ಪದ 2ನೇ ದಿನದ ವ್ಲಾಗ್ ಇದು. ಇವತ್ತು ನಾವು ಯಾವ ತರ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ ಕೊಪ್ಪದಲ್ಲಿ, ಹೇಗೆ ಎಲ್ಲೆಲ್ಲ ಹೋಗಿದ್ದೀವಿ, ಯಾವ ತರ ಎಂಜಾಯ್ ಮಾಡಿದೀವಿ ಅಂತೇಳಿ ತೋರ್ಸೋಣ ಅಂತ ಬನ್ನಿ ನಮ್ ಜೊತೆ. ಹಾಗೆ ಇಲ್ಲಿ ನೋಡ್ಬೋದು ನೀವ್ ಇವಾಗ ನಮ್ಮಕ್ಕ ಎಳ್ನೀರ್ ಕೊಚ್ತಾ ಇದ್ದಾರೆ. ಅವರು ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇದೆಲ್ಲ ಅವರಿಗೆ ಗೊತ್ತಿದೆ ಮೊದ್ಲಿಂದಾನು. ಇದೆಲ್ಲ ಅವರು ಮಾಡಿ ನೋಡಿ ಬೆಳೆದವ್ರಲ್ವಾ, ಹಾಗಾಗಿ ನೋಡ್ಬೋದು ಯಾವ ತರ ಎಳ್ನೀರ್ ಕೊಚ್ತಾ ಇದ್ದಾರೆ ಅಂತೇಳಿ. ಯಾವುದೇ ಕೆಲ್ಸ ಆಗ್ಲಿ ಅವ್ರು ಆಗಲ್ಲ ಅಂತ ಹೇಳ್ದೆ ಎಲ್ಲದಕ್ಕೂ ಮುನ್ನುಗ್ಗಿ ಕೆಲ್ಸನ ಮಾಡ್ತಾರೆ. ಅದೊಂದು ಅವ್ರದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಅನ್ಕೋಬಹುದು. ನಮ್ಗೆಲ್ಲ ಅಷ್ಟು ಗೊತ್ತಿಲ್ಲ, ನಾವು ಊರಲ್ಲಿ ಇರೋದ್ರಿಂದ ವರ್ಷಕ್ಕೊಂದ್ಸಲ ಬರ್ತಾ ಇದ್ದೆ ನಾನು ರಜದಲ್ಲಿ ಎಲ್ಲ. ಹಾಗಾಗಿ ಇದೆಲ್ಲ ನನ್ಗೆ ಅನುಭವ ಇಲ್ಲ, ಆದ್ರೂನು ನನ್ಗೆ ಈ ಲೈಫ್ ತುಂಬಾನೇ ಇಷ್ಟ. ತುಂಬಾ ಚೆನ್ನಾಗಿರತ್ತೆ. ನೋಡ್ಬೋದು ಇವಾಗ ಅವ್ರೆಲ್ಲರಿಗೂ ಎಳ್ನೀರ್ನ ಕೊಚ್ಚಿ ಕೊಚ್ಚಿ ಕೊಡ್ತಾ ಇದ್ರು, ನಾವು ಕುಡಿತಾ ಇದ್ವಿ. ಅದ್ರಲ್ಲೂ ಸ್ವಲ್ಪ ತರ್ಲೆ ಕೆಲ್ಸಗಳೆಲ್ಲ ಮಾಡ್ತಾ ಇದ್ವಿ ನಾವು. ನೋಡ್ಬೋದು ಇಲ್ಲಿ ಇವಾಗ. ಬನ್ನಿ ಬನ್ನಿ ಇನ್ನು ಎಳೆದಿರ್ಲಿಲ್ಲ ಅದರಲ್ಲಿ ಮರದಲ್ಲಿ ತುಂಬಾ ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಟಿಫನ್ಗೋಸ್ಕರ ನಾವ್ ಏನ್ ರೆಡಿ ಮಾಡೋಣ ಅನ್ಕೊಂಡು ಇವಾಗ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದನ್ನೆಲ್ಲ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ, ಎಂಜಾಯ್ ಮಾಡಿದ್ವಿ. ನೋಡಿ ಇವಾಗ ಇದಾದ್ಮೇಲೆ ಟೀ ಕುಡಿಯಕಂತ ಕೂತಿದ್ವಿ. ಅಲ್ಲೂ ಡಿಸ್ಕಷನ್ ನಮ್ದು, ಬರೀ ಮಾತು ಮಾತು ಮಾತು, ಏನ್ ಮಾಡೋಣ, ಎಲ್ಗ್ ಹೋಗೋಣ ಅಂತೇಳಿ. ಬಂದವ್ರಿಗೆಲ್ಲ ತಿಂಡಿ ಕೊಡೋದು. ಅಲ್ಲಿ ಏನು ಅಂದ್ರೆ ಎಷ್ಟು ಸಲ ಎಲ್ರು ಬಂದ್ರುನು ಅವ್ರಿಗೆ ಕಾಫಿ ಮಾಡ್ಕೊಡ್ತಾನೆ ಇರ್ಬೇಕು. ಒಂಥರ ಚೆನ್ನಾಗಿರುತ್ತೆ. ಅಲ್ಲಿನ ಲೈಫೇ ಬೇರೆ, ಖುಷಿ ಅನ್ಸುತ್ತೆ. ನೋಡ್ಬೋದು ಇವಾಗ ನನ್ ತಂಗಿ ಕಾಫಿ ಬೀಜ ಇಟ್ಕೊಂಡು ಸಿಟಿಗೆ ಹೋಗಿ ಕಾಫಿ ಬೀಜನೆಲ್ಲ ಪುಡಿ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ಕೊಂಡು ಅವರೆಲ್ಲ ಮೂಟೆ ಹೊರಗಡೆ ತರ್ತಾ ಇದ್ರು. ಹಾಗಾಗಿ ನಾವೆಲ್ಲ ರೆಡಿ ಆಗಿ ಹೊರಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬೆಳಗಿನ ಎಲ್ಲ ಕೆಲ್ಸ ಮುಗಿದ್ಮೇಲೆ ನಾವೊಂದ್ ಜಾಗಕ್ಕೆ ಬಂದ್ವಿ. ಆ ಜಾಗನ ನಿಮ್ಗೆ ತೋರ್ಸೋಣ ಅಂತ ತುಂಬಾನೇ ಆಸೆ ಇದೆ. ಇದೇ ಜಾಗ ಅದು. ಇದು ನಮ್ ತಾತನ್ ಮನೆ. ಅಂದ್ರೆ ನಮ್ ತಂದೆ, ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಹುಟ್ಟಿ ಬೆಳೆದಿರೋ ಮನೆ ಇದು. ನನ್ಗೆ ತುಂಬಾ ಒಂಥರ ಹಾರ್ಟ್ ಫೀಲಿಂಗ್ ಇದೆ ಈ ಮನೆಯಲ್ಲಿ. ಇದು ನಮ್ಮ ಅಪ್ಪಾಜಿ ಹುಟ್ಟಿ ಆಟ ಆಡಿ ಬೆಳೆದಿರೋ ಮನೆ. ಆದ್ರೆ ಈಗ ಅದು ಭಟ್ರ ಮನೆ. ಈಗ ನಮ್ಮ ಅಪ್ಪಾಜಿ ಆಗ್ಲಿ ನಮ್ ಅತ್ತೆಯವರಾಗ್ಲಿ ಯಾರು ಅಲ್ಲಿ ಇಲ್ಲ. ಆದ್ರೆ ಈ ಜಾಗ ಮಾತ್ರ ತುಂಬಾ ಸ್ಪೆಷಲ್ ನಮ್ಗೆ. ಯಾಕಂದ್ರೆ ಈ ಜಾಗದಲ್ಲಿ ನಾವು ಆಟ ಆಡಿ ನಾವೆಲ್ಲ ತುಂಬಾನೇ ಒಂದು ಸಂತೋಷವಾಗಿ ಕಳೆದಿರೋ ಕ್ಷಣ ಎಲ್ಲಾನು ಇದೆ ಈ ಮನೆಯಲ್ಲಿ. ನೋಡ್ಬೋದು ಈ ಮನೆ ಎಷ್ಟು ಪುಟ್ಟದಾಗಿದೆಯೋ ಅಷ್ಟೇ ಸುಂದರವಾಗಿದೆ. ನಮ್ದು ಬಾಲ್ಯದ ನೆನಪುಗಳೆಲ್ಲ ಇದರಲ್ಲಿ ಬಂದಾಗ ಒಂದ್ಸಲ ಕಣ್ಮುಂದೆ ಬರುತ್ತೆ. ಯಾಕಂದ್ರೆ ಇದು ಅಂತ ಅಷ್ಟು ಸ್ಪೆಷಲ್ ಆಗಿರೋ ಜಾಗ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಈಗ ಆ ಜಾಗನ ಭಟ್ರು ತಗೊಂಡಿದ್ದಾರೆ. ಆದ್ರೆ ನಾವ್ ಈಗ್ಲೂ ಆ ಮನೆಗೆ ಹೋದ್ರೆ ಅಲ್ಲಿರೋ ಪ್ರತಿ ಒಂದು ವಸ್ತಲ್ಲೂ ನಮ್ಗೆ ಅದೇ ತರ ನಮ್ಗೆ ಭಟ್ರುನು ಅಷ್ಟೇ ಖುಷಿಯಾಗಿ ನೋಡ್ಕೊಂತಾರೆ. ಹಾಗೆ ಹಣ್ಣು ಆಗ್ಲಿ ಏನೇ ಆದ್ರೂನು ನಿಮ್ಗೆ ಏನ್ ಇಷ್ಟನೋ ಅದು ನೀವು ತಗೊಳ್ಳಿ ಅಂತ ಪ್ರೀತಿಯಿಂದ ಅವ್ರು ಕೊಡ್ತಾರೆ. ಹಾಗಾಗಿ ಈಗ್ಲೂ ಅದು ನಮ್ಮನೇನೆ ಅಂತ ನಾವು ಭಾವಿಸ್ತಾ ಅಲ್ಲಿಗೆ ಯಾವಾಗ್ಲೂ ಹೋಗ್ತೀವಿ. ಅಲ್ಲೆಲ್ಲ ಇದಾದ್ಮೇಲೆ ನೋಡಿ ಇವಾಗ ತೋಟದೊಳಗಡೆ ಬಂದ್ವಿ. ಕಾಫಿ ತೋಟ, ಮಾವಿಂದು, ಆಮೇಲೆ ಅಡಿಕೆ ತುಂಬಾನೇ ಇದೆ ಇಲ್ಲಿ. ಯಾವ ಹಣ್ಣು ಇದೆ ಆ ಹಣ್ಣು ಈ ಹಣ್ಣು ಅಂತ ಇಲ್ಲ, ಎಲ್ಲ ತರ ಹಣ್ಣುಗಳು ಬೆಳಿತಾರೆ. ಹಾಗಾಗಿ ಇಲ್ಲಿ ಬಂದ್ರೆ ನಮ್ಗೊಂಥರ ಸ್ವರ್ಗ ತರ. ಎಷ್ಟು ಬೇಕಾದ್ರೂ ತಗೊಳ್ಳಿ, ಏನ್ ಬೇಕಾದ್ರೂ ಮಾಡಿ ಅನ್ನೋ ಒಂಥರ ನಮ್ಗೆ ಅಷ್ಟು ಸಲಿಗೆ ಇದೆ ಇಲ್ಲಿ. ನೋಡ್ಬೋದು ಇವಾಗ ಮಕ್ಕಳೆಲ್ಲ ಖುಷಿಯಿಂದ ಮಾವಿನ ಹಣ್ಣು ಎಲ್ಲ ಕೀಳ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡ್ಬೋದು ಇಲ್ಲಿ ಇವಾಗ ಮಕ್ಳು ಎಷ್ಟೊಂದು ಮಾವಿನ ಹಣ್ಣು ಕಿತ್ತಿದ್ದಾರೆ ಅಂತ ಹೇಳಿ. ಹಾಗೆ ಇಲ್ಲಿ ನಾನು ಮತ್ತು ನಮ್ಮ ಅಕ್ಕ ಜೀರಿಗೆ ಮೆಣಸಿನ್ಕಾಯಿನ ತೆಗಿತಾ ಇದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದು ಗಾಂಧಾರಿ ಮೆಣಸು ಅಂತೀವಿ. ಖಾರ ಹಾಗೂ ಜೀವಕ್ಕೆ ತಂಪಿದ್ದು ತುಂಬಾನೇ ಇತ್ತು. ನಾವಿಲ್ಲಿ ಇವಾಗ ಕಾಫಿ ಬೀಜ ಕ್ಲೀನ್ ಮಾಡ್ಸಕ್ಕಂತೇಳಿ ಕಾಫಿ ಮಿಲ್ ಹತ್ರ ಬಂದಿದ್ವಿ. ಇಲ್ಲಿ ನೋಡ್ಬೋದು ಇವಾಗ ಯಾವ ತರ ಪ್ರೊಸೆಸಿಂಗ್ ನಡೀತದೆ ಅಂತೇಳಿ ಈಗ ತೋರ್ಸ್ಕೊಡ್ತಾರೆ. ಗೊಬ್ಬರ ಯೂಸ್ ಮಾಡೋದು ಇದು ಕೆಜಿಗೆ 70 ರೂಪಾಯಿ. ಏನಕ್ಕೆ ಉಪಯೋಗ ಆಗುತ್ತೆ ಇದು? ಗಿಡಕ್ಕೆ ಎಲ್ಲ ಗಿಡಕ್ಕೂ ಆಗುತ್ತೆ. ಗೊಬ್ಬರ ಇದಕ್ಕೆ ಸಗಣಿ ಬೇಕಾದ್ರೆ ಮಿಕ್ಸ್ ಮಾಡಿ ಸಗಣಿ ಮಿಕ್ಸ್ ಮಾಡಾಕಿದ್ರೆ ಗೊಬ್ಬರ ಚೆನ್ನಾಗುತ್ತೆ. ನೋಡ್ಬೋದು ಇಲ್ಲಿ ನೀವು ಯಾವ ತರ ಅದು ಕಾಫಿ ಬೀಜನ ಮಿಷಿನ್ ಅಲ್ಲಿ ಹಾಕಿ ಬೀಜದಿಂದ ಸಿಪ್ಪೆನ ಬೇರೆ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು.
ಅಕ್ಕ ತಂಗಿ ಇವತ್ತು ಮೀಲಿಗೆ ಸೇರ್ಕೊಂಡಿದ್ದಾರೆ. ಅಮ್ಮ ಕೈ ಸೈಡ್ ಮಲ್ಕ್ಲೆ ಕೆಲಸ ಶುರು ಆಯ್ತು. ಅಮ್ಮ ಬೂರುಂಡು ಊಟ ಮಾಡಕ್ ಕೈ ಸಿಗಲ್ಲ. ಇಲ್ಲಿ ನೋಡಿ ಅಲ್ಲಿ ಕೆಲಸ ಮಾಡ್ತಾವ್ರೆ, ಇಲ್ಲಿ ಕೆಲಸ ಮಾಡ್ತಿಲ್ಲ. ನೋಡಿ ಇವರು ಎಂತ ಡೌ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ಆದ್ಮೇಲೆ ನಾವು ಮಧ್ಯಾಹ್ನದ ಹೊತ್ತಾಗಿತ್ತು, ಊಟ ಟೈಮ್ ಅಲ್ವಾ, ಏನ್ ಮಾಡೋಣ ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತಂತೆ ಅಂದ್ಬಿಟ್ಟು ಕೊಪ್ಪದಲ್ಲೇ ಹೋಟ್ಲಲ್ಲಿ ಊಟ ಬಂದಿದ್ವಿ. ನೋಡ್ಬೋದು ನಾವೆಲ್ಲ ಇವಾಗ ತಾಲಿ ತಗೊಂಡಿದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸಾಯಂಕಾಲ ನಮ್ಮ ಅಕ್ಕ ಇಲ್ಲಿ ಹಾಲು ಕರಿತಾ ಇದ್ದಾರೆ. ಅವ್ರು ಏನೇ ಸಿಟಿ ಜೀವನ ಮಾಡಿದ್ರು ಇದೆಲ್ಲ ಮರ್ತಿಲ್ಲ. ನೋಡ್ಬೋದು ಅವರು ಹಾಲು ಕರಿಯೋದೆಲ್ಲ. ನಮ್ಗಿದೆಲ್ಲ ಅಷ್ಟು ಅನುಭವ ಇಲ್ಲ, ಆದ್ರೆ ಅವರೆಲ್ಲ ಚೆನ್ನಾಗಿ ಇದೆಲ್ಲ ನೋಡ್ಕೊಂಡು ಎಲ್ಲ ಕಲ್ತಿದ್ದಾರೆ. ಎಷ್ಟು ಚೆನ್ನಾಗಿ ಹಾಲು ಕರಿತಿದ್ದಾರೆ ನೋಡ್ಬೋದು. ಸಾಯಂಕಾಲ ಟೀ ಬ್ರೇಕ್ ಕಾಫಿ ಎಲ್ಲ ಆದ್ಮೇಲೆ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅಲ್ಲೇ ಸ್ವಲ್ಪ ದೂರದಲ್ಲಿದೆ ನಮ್ಮ ಅಪ್ಪಾಜಿ ದೊಡ್ಡ ತಂಗಿ ಮನೆಗೆ. ನೋಡ್ಬೋದು ಇವಾಗ ನೀವು ಅಲ್ಲೆಲ್ಲ ನಾವ್ ಇವಾಗ ಅಡಿಗೆ ಪ್ರಿಪರೇಷನ್ ನಾವೇ ಸೇರ್ಕೊಂಡೆಲ್ಲ ಮಾಡ್ತಾ ಇದೀವಿ. ಯಾಕಂದ್ರೆ ಅತ್ತೆ ಹಾಗೂ ನಮ್ದು ಭಾವ ಅಲ್ಲಿ ಇಬ್ರೇ ಇರೋದು, ಹಾಗಾಗಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತೇಳಿ ನಾವೆಲ್ಲ ಸೇರಿ ಅಡಿಗೆ ಮಾಡ್ತಾ ಇದೀವಿ ಇಲ್ಲಿ. ಶೆಫ್ ಸಂಧ್ಯಾ ಅವರು ಮತ್ತೆ ಶೆಫ್ ಸುಜಾತಾ ಅವರು ಇವತ್ತು ಏನನ್ನು ಮಾಡುತ್ತಿದ್ದೀರಿ? ಗೀ ರೈಸ್. ಆಮೇಲೆ ಇದು ನಮ್ಮ ಅಜ್ಜಿ. ಅಜ್ಜಿ ನಿಮ್ಮ ಹೆಸರು? ಸುಶೀಲಾ. ನಿಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಸಾರು ಮಾಡಿದ್ದಾರೆ. ಕೆಸುವಿನ ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಗೀ ರೈಸ್ ಮಾಡ್ತಿದ್ದಾರೆ. ನಮ್ಮ ಅಜ್ಜಿ ಮನೆಯಲ್ಲಿ ಅಜ್ಜಿ ಸುಕ್ಕ ಮಾಡಿಕೊಟ್ಟಿದ್ದಾರೆ ಅಲ್ವಾ? ಅಜ್ಜಿ ಮನೆಯಲ್ಲಿ ಮೊಮ್ಮಗನಿಗೆ ಇದು ಏನ್ ಮಾಡೋದು ಅದಕ್ಕೆ? ಸುಕ್ಕ ಅಲ್ಲ, ಇದು ಮಾಡ್ಕೊಡ್ತಾರಲ್ಲ ಬಂದಿದ್ದಕ್ಕೆ ಊಟ. ಊಟ ಹೌದು, ಅದಕ್ಕೆ ಔತಣ ಊಟ. ಔತಣ ಊಟ ಮೊಮ್ಮಗನಿಗೆ ಒಳ್ಳೆ ಅಡುಗೆ ಮಾಡಿ ಅಂತ ಅಜ್ಜಿ ಎಲ್ಲ ಮಾಡಿಟ್ಟಿದ್ದಾರೆ. ಇವತ್ತಿನ ದಿನಾನ ನಾವು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡ್ಬೋದು ನೀವು ತುಂಬಾನೇ ಸಂತೋಷವಾಗಿ ಕಾಲ ಕಳೆದ್ವಿ. ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.